ನಿಜವಾಗ್ಲೂ ಇಡೀ ವಿಶ್ವವೇ ಕೂತ್ಕೊಂಡು ನೋಡೋವಂಥ ಮ್ಯಾಚ್ ಅದು. ನಮಗೆ ಚಿಕ್ಕ ವಯಸ್ಸಿಂದನೂ ಅದು ಇಂಡಿಯಾ ಪಾಕಿಸ್ತಾನ ಅಂದರೆ ಏನೋ ಒಂಥರ ಹುರುಪು. ಸೊ ಐ ಥಿಂಕ್ ಆಲ್ ದ ವೆರಿ ಬೆಸ್ಟ್ ಅಂತಲೇ ಹೇಳಬೇಕು ನಮ್ಮ ಟೀಮ್ ಇಂಡಿಯಾಗೆ. ಯಾವತ್ತೂ ಕಷ್ಟಪಟ್ಟಿದ್ದಾರೆ, ಇವತ್ತು ಕಷ್ಟಪಡ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೇ ಒಂದು ರೋಮಾಂಚನ ಅಲ್ವಾ. ಅದನ್ನು ಎಲ್ಲ ಬಿಟ್ಟು ಊಟ ತಿಂಡಿ ನಿಂದು ಏನೇನು ಕೆಲಸ ಇರ್ತೋ ಎಲ್ಲದನ್ನು ಪಕ್ಕಕ್ಕಿಟ್ಟು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋದು ನಮಗಂತೂ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರೋಂಥ ವಿಷಯ. ಇತ್ತೀಚೆಗೆ ಆಫ್ ಲೇಟು ನಾವು ಕೆಲಸದ ಮಧ್ಯೆ ಜಾಸ್ತಿ ಸಿನಿಮಾ ಇದ್ರ ಮಧ್ಯದಲ್ಲಿ ಕ್ರಿಕೆಟ್ ನೋಡದೇ ಇಲ್ಲ ಇದ್ರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾತ್ರ ನಾನು ಯಾವುದೂ ಮಿಸ್ ಮಾಡಲ್ಲ. ಅಂದರೆ 50 ಓವರ್ ಮ್ಯಾಚ್ ಆಗಿರಲಿ, 20-20 ಆಗಲಿ, ಯಾವುದೇ ಆಗಲಿ ಮಿಸ್ ಮಾಡಲ್ಲ. ಆಮೇಲೆ ಅವರು ಸಾಮಾನ್ಯವಾಗಿ ಇತ್ತೀಚೆಗೆ ನಮ್ಮ ಈ ಪೊಲಿಟಿಕಲ್ ಇಶ್ಯೂಸಿಂದಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳು ನಡೆಯೋದು ಬರೀ ICC ಇವೆಂಟ್ಗಳಲ್ಲಿ ಮಾತ್ರ. ಸೊ ಹಾಗಾಗಿ ಅದಕ್ಕೊಂದು ಎಕ್ಸ್ಟ್ರಾ ಮೆರುಗಿರುತ್ತೆ ಆ ಮ್ಯಾಚ್ಗಳನ್ನ ನೋಡೋದು. ಸೊ ಆಮೇಲೆ ಸಂಡೇ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ. ಈ ಮ್ಯಾಚನ್ನು ಏನು ಯಾವುದೇ ಇಂಟ್ರಪ್ಷನ್ ಇಲ್ಲದೆ ನೋಡ್ಬೋದು ಅಂತ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಆ ಮ್ಯಾಚ್ ನೋಡೋದಕ್ಕೆ. ಸೊ ಆಮೇಲೆ ಸಾಮಾನ್ಯವಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಾಗ ನಾನು ಚಿಕ್ಕ ವಯಸ್ಸಿಂದ ನೋಡಿದಾಗಿಂದನೂ ಇಂಡಿಯಾನೇ ಗೆದ್ದಿರೋದು. ಈ ಸರಿನೂ ಇಂಡಿಯಾನೇ ಗೆಲ್ಲೋದು. ಸೊ ಆಲ್ ದ ಬೆಸ್ಟ್ ಟು ಟೀಮ್ ಇಂಡಿಯಾ.